ಆಮೇಲೆ ಹೇಳ್ ರಮ್ಯಾ, ಹೇಗಿದ್ಯಾ? ನನಗೇನ್ ಕಡಿಮೆ, ತುಂಬಾ ಚೆನ್ನಾಗಿದ್ದೀನಿ. ಏನಾಯ್ತೆ? ಒಂಥರಾ ಮಾತಾಡ್ತಿದ್ಯಾ? ಏನೂ ಇಲ್ಲ ಕಣೆ, ಬಸ್ಸಲ್ಲಿ ಬರ್ಬೇಕಾದ್ರೆ ಎಲ್ಲೆಲ್ಲೋ ಕೈ ಇಡ್ತಾರೆ. ಹೇ, ಸಿಟಿಯಲ್ಲಿ ಇದೆಲ್ಲ ಕಾಮನು. ನೀನ್ ಫಸ್ಟ್ ರಿಲ್ಯಾಕ್ಸ್ ಆಗು. ಏನಂತ ರಿಲ್ಯಾಕ್ಸ್ ಆಗೋದು? ಎಲ್ಲ ಗಂಡಸ್ರು ಹಾಗೇ ಇದಾರೆ. ನೀನ್ ಹಾಗೆಲ್ಲ ತಪ್ಪಾಗ್ ಹೇಳ್ಬೇಡ. ಕೆಲವು ಗಂಡಸ್ರು ಮಾತ್ರನೇ ಹಾಗಿರೋದು. ನನ್ ಗಂಡನ್ ನೋಡು, ಎಷ್ಟು ಒಳ್ಳೆ ಮನುಷ್ಯನಾಗಿದ್ದಾನೆ. ಒಂದು ಹುಡ್ಗಿನೂ ಕೂಡ ತಲೆ ಎತ್ ನೋಡಲ್ಲ. ಹೇಗೆ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀಯಾ? ಏನೇ, ಅವ್ರ ಬಗ್ಗೆ ನನಗ್ ಗೊತ್ತಿಲ್ವಾ? ಇಷ್ಟು ವರ್ಷಗಳಿಂದ ಸಂಸಾರ ನಡೆಸ್ತಿದೀನಿ. ಅವ್ರು ಅಷ್ಟು ಒಳ್ಳೆಯವ್ರು. ಹಾಗಾದ್ರೆ ನಿನ್ ಹಸ್ಬೆಂಡ್ಗೊಂದು ಟೆಸ್ಟ್ ಇಡೋಣ. ಏನದು ಟೆಸ್ಟಾ? ಏನ್ ಟೆಸ್ಟ್ ಇದು? ನಾವು ಅವ್ರಿಗೆ ಅನ್ನೋ ನಂಬರಿಂದ ಕಾಲ್ ಮಾಡೋಣ. ನಿನ್ ಗಂಡ ಆನ್ಸರ್ ಮಾಡ್ಲಿಲ್ಲ ಅಂದ್ರೆ ತುಂಬಾ ಒಳ್ಳೆಯವ್ರು. ಅದಲ್ದೆ ಅವ್ರು ನಮ್ಮ ಹತ್ರ ಮಾತಾಡಿದ್ರು ಅಂತ ಇಟ್ಕೋ. ಆಮೇಲೆ ಅವ್ರ ಹತ್ರ ನೀನ್ ಏನ್ ಮಾಡ್ಬೇಕು ಡಿಸೈಡ್ ಮಾಡ್ಕೋ. ಓಕೆ, ನನಗ್ ನಂಬಿಕೆ ಇದೆ. ನನ್ ಗಂಡ ತುಂಬಾ ಒಳ್ಳೆಯವ್ರು. ಇನ್ನು ಸ್ವಲ್ಪತ್ತಲ್ಲಿ ನಿನ್ ಗಂಡನ್ ಬುದ್ಧಿ ಎಲ್ಲ ಗೊತ್ತಾಗತ್ತೆ. ನಂಬರ್ ಹೇಳು. ಹಲೋ, ಯಾರು? ಹಲೋ, ನಾನ್ ಪ್ರಿಯಾ ಮಾತಾಡ್ತಿದ್ದೀನಿ. ಇದು ಗೀತಾ ಅವ್ರ ನಂಬರ್ ತಾನೆ? ರಾಂಗ್ ನಂಬರ್. ಗೀತಾ ಅಂತ ಇಲ್ಲಿ ಯಾರು ಇಲ್ಲ ರೀ. ಓ ಹಾಗಾ, ನಾನು ಅವಳ ನಂಬರ್ ಅನ್ಕೊಂಡ್ ಫೋನ್ ಮಾಡ್ಬಿಟ್ಟೆ ರೀ. ಸಾರಿ ರೀ. ಅಯ್ಯೋ, ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ. ಹೇ, ಏನೇ ಏನೋ ಟೆಸ್ಟ್ ಗಿಸ್ಟ್ ಅಂತಿದೆ. ಏನಕ್ಕೀಗ ಕಾಲ್ ಕಟ್ ಮಾಡ್ದೆ? ಏನಾಯ್ತು? ಇರು ಒಂದ್ ನಿಮಿಷ. ನಿನ್ ಗಂಡ ತುಂಬಾ ಒಳ್ಳೆಯವನಾಗಿದ್ರೆ ರಾಂಗ್ ನಂಬರ್ ಅಂತ ಫೋನ್ ಮಾಡಿದ್ರೆ ರಿಟರ್ನ್ ಅವ್ರಿಗೆ ಕಾಲ್ ಮಾಡ್ಬಾರ್ದು. ಒಂದ್ ವೇಳೆ ಕಾಲ್ ಮಾಡಿದ್ರೆ ನಿನ್ ಹಸ್ಬೆಂಡು ಕೂಡ ಇನ್ನೊಬ್ರು ಗಂಡಸಂಗೆ. ಯಾರು ಫೋನ್ ಮಾಡಿರ್ಬೋದು? ವಾಯ್ಸ್ ಬೇರೆ ಸೂಪರ್ ಆಗಿತ್ತೆ. ಒಂದ್ಸರಿ ಕಾಲ್ ಮಾಡಿ ನೋಡೋಣ. ವರ್ಕೌಟ್ ಆದ್ರೆ ಲಕ್ ತಾನೆ. ಒಂದ್ಸರಿ ಟ್ರೈ ಮಾಡಿ ನೋಡೋಣ. ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ವೇ? ಹಾ, ನೋಡು, ನಿನ್ ಗಂಡ ಫೋನ್ ಮಾಡ್ತಿದ್ದಾನೆ. ಹಲೋ, ಯಾರ್ ಬೇಕು? ಇವಾಗ ತಾನೇ ಫೋನ್ ಮಾಡಿ ಕೇಳಿದ್ರೆ ಗೀತಾ ಇದ್ದಾರಂತ. ರಾಂಗ್ ನಂಬರೇ. ಬಟ್ ನೀವು ಯಾವ ಗೀತಾ ಬಗ್ಗೆ ಕೇಳ್ತಾ ಇದ್ದೀರಾ? ಗೀತಾ ಅನ್ನೋದು ನನ್ ಫ್ರೆಂಡು. ಈಗ ಅವಳು ಟಚ್ ಅಲ್ಲಿಲ್ಲ. ಅವಳ ನಂಬರ್ ಅನ್ಕೊಂಡು ನಿಮ್ಗೆ ಫೋನ್ ಮಾಡ್ಬಿಟ್ಟೆ. ಹಂಗ? ಅದೇನಂದ್ರೆ ನಾನ್ ತುಂಬಾ ವರ್ಷದಿಂದ ಇದೇ ನಂಬರ್ ಯೂಸ್ ಮಾಡ್ತಾ ಇದ್ದೀನಿ. ಗೀತಾ ಅಂತ ಯಾರು ಕೇಳಿಲ್ವೇ? ಬೇಕಂದ್ರೆ ನೀವೇ ಚೆಕ್ ಮಾಡಿ ನೋಡಿ. ಇದು ರಾಂಗ್ ನಂಬರ್ ಇವ್ರೆ. ನೀವು ರಾಂಗ್ ನಂಬರ್ ಕಾಲ್ ಮಾಡಿದೀರಾ. ಓಕೆ ಓಕೆ, ಇಡ್ತೀನಿ, ಬಾಯ್. ಒಂದ್ ನಿಮಿಷ ಇರಿ. ಯಾಕೆ ಇಷ್ಟ ಅವಸರ ಪಡ್ತಾ ಇದ್ದೀರಾ ನೀವು? ಸ್ವಲ್ಪ ಹೊತ್ತು ಮಾತಾಡ್ಬೋದಲ್ವಾ? ಮಾತಾಡಿದ್ರೆ ಹಂಗೆ ಫ್ರೆಂಡ್ಸ್ ಆಗ್ಬೋದಲ್ವಾ? ಫ್ರೆಂಡ್ಸಾ? ಅದಕ್ಕೆಲ್ಲ ಚಾನ್ಸೇ ಇಲ್ಲ ರೀ. ನಿಮ್ ಬಗ್ಗೆ ಸ್ವಲ್ಪ ಹೇಳಿ. ನೀವ್ ಮ್ಯಾರಿಡಾ? ನಿಮಗ್ ಮಕ್ಳಿದಾರಾ? ಮದುವೆನಾ? ಚೀಚಿ, ನನಗಿನ್ನೂ ಮದುವೆನೇ ಆಗಿಲ್ಲ ಇವ್ರೆ. ಒಂದ್ ನಿಮಿಷ ಇರಿ, ನನ್ ಫ್ರೆಂಡ್ ಒಬ್ಳಿದಾಳೆ, ಅವಳ ನಿಮ್ ಜೊತೆ ಮಾತಾಡ್ಬೇಕಂತೆ. ಓ ಹಂಗ? ನಿಮಗ್ ಫ್ರೆಂಡ್ ಬೇರೆ ಇದ್ದಾರಾ? ಕರೀರಿ ಕರೀರಿ, ಎಲ್ಲರೂ ಸೇರ್ಕೊಂಡ್ ಮಾತಾಡೋಣ. ಹಲೋ. ಹಾಯ್, ಯಾರು ನೀವು? ನನ್ ಹೆಸರು ಸ್ವಪ್ನ. ಸ್ವಪ್ನನಾ? ನಿಮ್ ಹೆಸರು ತುಂಬಾ ಚೆನ್ನಾಗಿದೆ ಇವ್ರೆ. ನೀವ್ಯಾರು? ಅವಳ ಫ್ರೆಂಡಾ ನೀವು? ನಾನು ಅವಳ ಫ್ರೆಂಡೇ, ಆದ್ರೆ ನಿಮಗೂ ನಾನ್ ಯಾರಂತ ಗೊತ್ತು. ನನಗೂ ಗೊತ್ತಾ? ಸ್ವಪ್ನ ಅಂತ ಯಾರು ಗೊತ್ತಿಲ್ವೇ? ಹಲೋ ಸರ್, ನಿಮ್ ವೈಫ್ ಹೆಸ್ರೇನ್ ಸರ್? ನನ್ ವೈಫ್ ಹೆಸರುನು ಸ್ವಪ್ನನೇ ರೀ. ಆ ವೈಫೇ ಮಾತಾಡ್ತಾ ಇರೋದು. ಅದೇ ಸ್ವಪ್ನನೇ ಮಾತಾಡ್ತಿರೋದು. ಸ್ವಪ್ನ ನೀನಾ? ಅದು ಬಂದು ನಾನೇನೋ ತಮಾಷೆಗಂಗ್ ಫೋನಲ್ಲಿ ಮಾತಾಡ್ದೆ ಸ್ವಪ್ನ. ಏನು ತಿಳ್ಕೊಬೇಡ. ಸಾರಿ ಸ್ವಪ್ನ. ಓವರಾಗ್ ಟೆನ್ಷನ್ ಆಗ್ಬೇಡಿ. ಆರೋಗ್ಯಕ್ಕೇನಾದ್ರೂ ಆಗ್ಬಿಡುತ್ತೆ. ಸಂಜೆ ಮನೆಗ್ ಬರ್ತೀಯಲ್ಲ, ಆಗ ಇಟ್ಕೊಳ್ತೀನಿ ಪೂಜೆನ. ನೋಡ್ದಾ ನಿನ್ ಗಂಡ ಹೇಗ್ ಮಾತಾಡ್ತಾರೆ ಅಂತ? ಆಲ್ಮೋಸ್ಟ್ ಎಲ್ಲ ಗಂಡಸ್ರು ಹಾಗೆ ಕಣೆ. ನೀನ್ ಹೇಳಿದ್ ನಿಜ. ನಾನೇ ನನ್ ಹಸ್ಬೆಂಡ್ ತುಂಬಾ ಒಳ್ಳೆಯವರು ಅನ್ಕೊಂಡ್ಬಿಟ್ಟಿದ್ದೆ. ಹೀಗ್ ಮಾಡ್ತಾನೆ ಅಂತ ಅನ್ಕೊಂಡೇ ಇರ್ಲಿಲ್ಲ.